ಇವತ್ತು ನಿಮಗೆ ಒಂದು ಹೆಲ್ದಿ ಸ್ನ್ಯಾಕ್ಸ್ನ ತೋರಿಸ್ತೀನಿ. ಇದನ್ನು ನೋಡಿರ್ಬೋದು, ಕನ್ನಡದಲ್ಲಿ ಇದನ್ನು ಶಾಹಿ ಕಾಹಿ ಅಂತಾರೆ. ನಾವು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಿರೋದು. ಇಂಗ್ಲೀಷಲ್ಲಿ ಹೇಳೋದಾದರೆ ಚೆಸ್ಟ್ನಟ್ಸ್ ಅಂತ ಹೇಳಿ. ಇದು ವಿಂಟರ್ ಸೀಸನಲ್ಲಿ ಮಾತ್ರ ಸಿಗೋದು. ಹೆವಿ ನ್ಯೂಟ್ರಿಷನ್ಸ್ ಆ್ಯಂಡ್ ಫೈಬರ್ ಅಂತ ನೋಡಿದೆ ಗೂಗಲಲ್ಲಿ. ಆ್ಯಂಡ್ ಇದನ್ನು ಟ್ರೈ ಮಾಡುವ. ಇದು ಯಾವುದೇ ರೀತಿ ಮೆತ್ತಗಿಲ್ಲ, ತುಂಬ ಸ್ಟ್ರಾಂಗ್ ಇದೆ. ಆಮೇಲೆ ಹಸಿದು ಕೂಡ, ಇದು ಸಿಪ್ಪೆ ಸುಲಿದು ಹಸಿದು ಕೂಡ ತಿಂತಾರೆ. ಇವತ್ತು ಇದನ್ನು ಬೇಯಿಸಿ ತಿನ್ನುವ. ಸೇಮ್ ಶೇಂಗಾ ಟೇಸ್ಟ್ ಬರುತ್ತೋ ಏನೋ ಅಂತ ಹೇಳಿದ್ದಾರೆ. ಓಕೆ, ನೋಡುವ. ಸೈಡ್ ಎಷ್ಟು ಹಾರ್ಡ್ ಇದೆ ಅಂದ್ರೆ ಇದು ಚುಚ್ಚುತ್ತೆ ಅಷ್ಟು ಚುಚ್ಚುತ್ತೆ. ಇದು ತುಂಬಾ ಸ್ಟ್ರಾಂಗ್ ಇದೆ, ಮೆತ್ತ ಇಲ್ಲ ಇದು. ಆಕ್ಚುಲಿ ಇನ್ನ ರೋಸ್ಟ್ ಮಾಡಿ ತಿಂದ್ರೆ ಏನೋ ಸಿಹಿ ಇರುತ್ತೆ ಅಂತ ಹೇಳ್ತಾರೆ. ಸುಮ್ಮನೆ ಮಗ, ರೆಸ್ಪೆಕ್ಟ್ ಇಲ್ಲ ಅನ್ರೆಸ್ಪೆಕ್ಟ್. ಒಂದ್ 2-3 ಅಷ್ಟೇ ವಿಡಿಯೋಸ್ ಮಾಡಿದ್ದು. ನಾವು ಇದನ್ನ ರೋಸ್ಟ್ ಮಾಡೋದು ಬೇಡ, ಬೇಸ್ ನೋಡುವ. ನೆಕ್ಸ್ಟ್ ಟೈಮ್ ಏನಾದ್ರು ಇಷ್ಟ ಆದ್ರೆ ಇದನ್ನ ರೋಸ್ಟ್ ಮಾಡಿ ತಿನ್ನಿ. ತುಂಬಾ ಒಳ್ಳೇದು. ಯಾರೆಲ್ಲ ವೆಯ್ಟ್ ಲಾಸು ಅದು ಇದು ಅಂತ ಮಾಡ್ಬೇಕಂತಿದ್ರೆ ಸಂಜೆ ಸ್ನ್ಯಾಕ್ಸ್ ಅಲ್ಲಿ ಇದನ್ನ ಉಪಯೋಗಿಸ್ಬೋದು. ಹಾಕ್ಬಿಟ್ಟು ಒಂದು ಚಿಟಿಕಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು. A few moments later. Oye, Choco, ¿ah? Dale, Toso. Kape idange kapte. ಬಿಸಿ ಇದೆ. ನನ್ನ ಮಗ ಇದನ್ನ ನೋಡ್ದ ಎಲ್ಲ ಕಪ್ಪೆ ಅಂತ ಹೇಳಿ. ಆಕ್ಚುಲಿ ಇದನ್ನ ಓಪನ್ ಮಾಡುವ ಬನ್ನಿ. ಕ್ಲಾಪ್ಸ್. ವೆರಿ ಗುಡ್. ನೋಡಿದ್ರಲ್ಲ ಗೈಸ್, ತುಂಬ ಟೇಸ್ಟಿ ಆಗಿತ್ತು. ನನಗಂತೂ ಇಷ್ಟ ಆಯಿತು. ಮತ್ತೊಂದು ಸರಿ ಟ್ರೈ ಮಾಡೋಣ. ಆದರೆ ಇದನ್ನು ಬೇರೆ ರೀತಿಯಲ್ಲಿ ಟ್ರೈ ಮಾಡಬೇಕು. ತುಂಬ ರೀತಿಯಲ್ಲಿ ಇದನ್ನು ರೆಸಿಪಿಗಳನ್ನು ಮಾಡಿದ್ದಾರೆ. ಆನ್ಲೈನಲ್ಲಿ ಸಿಗುತ್ತೆ, ವಿಡಿಯೋಗಳು ಸಿಗುತ್ತೆ, ನೋಡ್ಕೊಂಡು ಮಾಡೋಣ. ಈಗ ಇದಿಷ್ಟೇ ಫಸ್ಟ್ ಟೈಮ್ ಆದ್ರೂ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಆಗಿರ್ಬೇಕು. ಟೇಕ್ ಕೇರ್. ಬಾಯ್.